ನಡಿ ಬಂದೇ ಬಿಟ್ಟೆ ನಡಿ ಬೇಷಂಗ್ ಜಾಡ್ಸು ನಡಿ ನಿಮ್ಮ ಅಮ್ಮನ. ಏ ಗುಂಡ್ಯ ಬೈಲೆ. ಅಯ್ಯ ಯಾಕ ಸಿದ್ದಮ್ಮ ಏನತ್ತೆ? ನೀನು ಬಾರ ಬೈಲೆ. ಯವ್ವ ಯಾಕ ಸಿದ್ದಮ್ಮ ಎಷ್ಟು ಟಬರ್ ಮಾಡಕತ್ತಿಲ್ಲ ಮನೆ ಕಡೆ ಬಂದೆ? ಯಾಕ ಏನತ್ತೆ? ನಿನ್ನ ಮೊಮ್ಮಗ ಯವ್ವ ನಿನ್ನ ಮೊಮ್ಮಗ ಏನ್ ಮಾಡಿ ಬಂದನ್ ಸಾಲ್ಯಾಗ ಅಂತ ಕೇಳ ಒಂದಿಟ್ಟೆ. ನನ್ನ ಮೊಮ್ಮಗ ಏನ್ ಮಾಡಿದ ಅಂತ ಒಂದಿಟ್ಟು ಕೇಳ ಒಂದಿಟ್ಟೆ. ಏನು ನನ್ನ ಮೊಮ್ಮಗ ಏನ್ ಮಾಡಿರ್ತಾನ ನಿನ್ನ ಮೊಮ್ಮಗ? ಬೇಷಂಗ ತಲಿ 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 ಹುಡುಗಗ ಅಷ್ಟು ಸಲ ಹೊಡೆದಾನಂತ ನೋಡಿ ನಿನ್ನ ಮೊಮ್ಮಗ. ಏಕೆ ನಿನ್ನ ಮೊಮ್ಮಗೇನ ಹೆಚ್ಚಿಗೆ ಇದು ಆಗೈತಾನೆ ಮೈಯಾಗ ಕೊಬ್ಬ? ಯಾಕೆ ವಾಸಿದ್ದಮ್ಮ ಬಾಯಿ ಬಿಗಿಡ್ದು ಮಾತಾಡೆ. ಕೊಬ್ಬ ಗಿಬ್ಬ ಅನ್ನಕತ್ತಿಲ್ಲ ನನ್ನ ಮೊಮ್ಮಗಗ. ನಾನು ನಿನ್ನ ಮೊಮ್ಮಗಗ ಹಂಗ ಮಾತಾಡ್ತಾನ? ಇಲ್ಲೋಡುವ ಗೌರಮ್ಮ ನೀ ನನ್ನ ಮೇಲೆ ಬಂದು ಟಬರ್ ಮಾಡಬೇಡ. ಏನ ನಿನ್ನ ಮೊಮ್ಮಗನ ಮೊದಲು ವಿಚಾರ ಕಲ್ಕೋ. ಏನು ಮಾಡಿ ಬಂದಾನ ಸಾಲ್ಯಾಗ ಅಂತ ಕೇಳ ಕಲ್ಕೋ ಫಸ್ಟ್. ಹೌದಾ ಕೇಳಿ ಬಿಡ್ತೇನೆ ತಡಿ. ಸರ್ಕೋರ್ವಾಯ್ತಾಗ ಯಾಕೆ ರೀಚಿಗವರ ನನ್ನ ಮ್ಯಾಗ ಯಾಕೆ ಸಿಟ್ಟಾಗತ್ತೀರಿ ನೀವು? ಅಲ್ಲ ನಿಮ್ಮ ಮೊಮ್ಮಗ ನನ್ನ ಮಗನ ಬೇಷ ಹೊಡೆದಾನಂತ್ರಿ ಸಾಲ್ಯಾಗ. ಅದನ್ನೇ ಕೇಳವಲ್ರಿ ನೀವು? ಅದನ್ನೇ ಕೇಳವಲ್ರಿ ನಿಮ್ಮ ಮೊಮ್ಮಗ ಅಂತೇಳಿ ನಿಮ್ಮ ಮೊಮ್ಮಗನ ತಪ್ಪ್ಯಾಕೆ ಮುಚ್ಚಿಟ್ಕೊಳಕತ್ತೀರಿ ನೀವು? ಮತ್ತೆ ನನಗೆ ಸರ್ಕೋರ್ವ ಅಂತೇಳಿ ನನಗೆ ಟಬರ್ ಮಾಡಕತ್ತೀರಿ? ಯ ನಿನಗೆ ಯಾರು ಟಬರ್ ಮಾಡ್ಯಾರ ಯವ್ವ? ಸರ್ಕೋ ನನ್ನ ಮೊಮ್ಮಗನ್ನ ಕೇಳಕತ್ತೀನಿ. ಸರ್ಕೋ ನೀನು. ಆತ್ ತಗೋರಿ. ಯಪ್ಪ ನನ್ನ ಮೊಮ್ಮಗನ ಯಪ್ಪ ಏನು ಮಾಡಿ ಅಂತ ಯಪ್ಪ ಈ ಹುಡುಗಗ ಚಿಂಟುಗ ಸಾಲ್ಯಾಗ ಹೊಡೆದೇನು? ಹೊಡ್ಯಾಕ ಅವ ಏನು ಮಾಡಿದ್ನ ಯಪ್ಪ ನಿನಗೆ? ನಿನಗೇನಾರು ಹೊಡೆದ್ನ? ನೋವಾಗುವಂಗೆ ಏನಾರು ಹೊಡೆದ್ನ? ಅಯ್ಯ ಹೆಚ್ಚಿಗವರ ಹೆಂಗ್ರಿ ಇದು ಕೇಳುದು? ಯಾಕವಾ ಇನ್ನು ಹೆಂಗೆ ಕೇಳ್ಬೇಕು? ನೀವು ಕೇಳಿದ ರೀತಿ ನೋಡಿದ್ರೆ ಲಾಲಿ ಹಾಡ್ದಂಗಿತ್ರಿ. ಅಲ್ಲೊಲ್ಲೊಲ್ಲೊಲ್ಲೋ ಅಲ್ಲೊಲ್ಲೊಲ್ಲೊಲ್ಲೋ ಅಂತೇಳಿ. ಹೌದಜ್ಜಿ ಅದು ಜೋ ಜೋ ಲಾಲಿ ಜೋ ಪಿಯ ಕಂದ ಜೋ ಜೋ ಅನ್ನಂಗಿತ್ತಜ್ಜಿ ಅದು. ಯವ್ವ ನನ್ನ ಮೊಮ್ಮಗ ಏನೈತವಾ ಯವ್ವ ಅಂತೆ ನಾನು. ಅಲ್ಲ ಇದನ್ನ ಹೆಂಗಾರ ಇವ್ರ ಜಗಳದಾಗಿಂದ ಬಚಾವ್ ಮಾಡ್ಬೇಕಂತ ನಾ ಅನ್ನಕತ್ತೇನೆ. ಇದವ್ರಿಗೆ ಸಪೋರ್ಟ್ ಮಾಡಕತ್ತತ್ನು. ಅಷ್ಟಿದ್ದಿದ್ದು ಸಪೋರ್ಟ್ ಮಾಡೋದಾಗಿದ್ರೆ ಸಾಲ್ಯಾಗ ಯಾಕೆ ಜಗಳ ಮಾಡಿ ಬರ್ಬೇಕು ಈ ಹುಡುಗನ ಜೊತೆ? ಅಲ್ಲ ಜಗಳ ಮಾಡುತ್ತಲೇ ಆ ಹುಡುಗ ಆಗಲೇ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬರ್ತಾನ ಅನ್ನೋದು ಗೊತ್ತೈತಿ. ಮತ್ತೆ ಯಾಕೆ ಜಗಳ ಮಾಡ್ಬೇಕು ಆ ಹುಡುಗನ ಜೊತೆ ಅಂತೆ ನಾನು. ಸರಿ ರೀ ಚಿಗವರ ನಾನೇ ಕೇಳ್ತೀನಿ. ಸರಿ ರೀ ನಾ ಕೇಳ್ತೇನೆ ಬಿಡವಾ. ಕೇಳ್ರಿ ಬಡ ಬಡ ಹಂಗಂದ್ರೆ ಹೇಳ ಗುಂಡ್ಯಾ ಕರೆನ ಅವಂಗ ಹೊಡೆದೆ ನೀನು ಚಿಂಟುಗ? ಅಜ್ಜಿ ಅವನಗ ಗುಂಡೆ ಗುಂಡೆ ಗುಂಡ್ ತಲಿ ಬೋಳ ಗುಂಡ ಟಕಳೆ ಟಕಳೆ ಅಂತಾನವ. ಮತ್ತೆ ಹಂಗ ಮಾಡಿದ್ರೆ ಸಿಟ್ಟು ಬರಂಗಿಲ್ಲ ಅಜ್ಜಿ? ಹಂಗ ಬೈದ್ರೆ ಸಿಟ್ಟು ಬರ್ತತಿಲ್ಲ? ಹಂಗ ಯಾಕೆ ಆಶಾಡ್ಬೇಕು ಎಲ್ಲಾರ ಮುಂದೆ? ಆ ಹುಡುಗಿಯರ ಮುಂದೆನೂ ಹಂಗ ಆಶಾಡ್ತಾನ ಅಜ್ಜಿ ನನಗೆ. ಅವರ ಹುಡುಗಿಯರ ಇವನ್ ಮಾತು ಕೇಳ್ತೆ ಗೊಳ್ಳತ್ ನಗತಾವ. ಮತ್ ನನಗೆ ಅಸಹ್ಯ ಆಗಂಗಿಲ್ಲ ಅಜ್ಜಿ. ನಾ ಬೋಳ ಗುಂಡ ಅದೇನಂತೆ ನನಗೆ ಅಸಹ್ಯ ಆಗತ್ತಿಲ್ಲ. ಮತ್ತೆ ಏನು ನಿನಗೆ ಹಂಗೆಲ್ಲ ಮಾತಾಡ್ತಾನ ಅವ? ಅಜ್ಜಿ ಆದ್ರೂ ನಾನು ಹೋಗ್ಲಿ ಬಿಡಿ. ನಮ್ಮ ಚಿಂಟುನ ನಮ್ಮ ಫ್ರೆಂಡ್ ಅವ, ನಮ್ಮ ದೋಸ್ತ ಅವ, ನಮ್ಮ ಚಡ್ಡಿ ದೋಸ್ತ ಅಂತ ತಡ್ಕೊಂಡು ಹೋಗ್ತಾನ ಅಜ್ಜಿ. ಆದ್ರೆ ಇವ ಬಿಡಂಗನೇ ಇಲ್ಲ. ಹುಡುಗಿಯರ್ಗೆ ಒಂದು ಹಿಂಗೆ ಹುಡುಗಿಯರ್ಗೆ ಒಂದು ಗ್ರೂಪ್ ಬರ್ತಿರ್ತೈತಲ್ಲ ಆ ಟೈಮ್ನಾಗೆ ಬಳಗೊಂಡ ಟಕಳೆ ಅಂದ್ಬಿಡ್ತಾನ. ಅವ್ರು ನಾಕ್ ಬಿಡ್ತಾರೆ. ಅವಾಗ ನನಗೆ ಹುಡುಗಿಯರ ಮುಂದೆ ಅಸಹ್ಯ ಆಕತಿಲ್ಲ ಅಜ್ಜಿ. ಅದಕ್ಕೆ ನನಗೆ ಮಾನಸಿಕ ಆಗ್ಬಿಡ್ತೈತಿ. ಅದಕ್ಕೆ ಬೇಷಂಗ್ ಸಿಟ್ಟು ಬಂತು ನನಗೆ. ಆ ಸಿಟ್ಟಿನಾಗ ಏನ್ ಮಾಡ್ಲಿ ಅನ್ನಕತ್ತಿದ್ದೆ. ಅದೇ ಟೈಮಿಗೆ ಮುಂದೆ ನಿಂತಿದ್ದ ದಾನ ತಲೆ ಹೇರ್ಬಿಟ್ಟು ನೋಡೆ. ಎಲ್ಲಿತ್ತೇನ ಸಿಟ್ಟು ಒಟ್ಟ ತಗೊಂಡು ಹೇರ್ಬಿಟ್ಟೆ ತಲೆಗೆ. ಯಪ್ಪ ನನ್ನ ಮೊಮ್ಮಗನ ಎಷ್ಟು ಅವಮಾನ ತಡ್ಕೊಳಕತ್ತೀಯ ಯಪ್ಪ ನಿನ್ನ ಸಾಲ್ಯಾಗ? ಗುಂಡು ತಲೆ ಸಂಬಂಧ ಅದು ಎಷ್ಟರ ಅವಮಾನ ತಡ್ಕೊಳಕತ್ತೀಯ ನನ್ನ ಮೊಮ್ಮಗನ? ಏನ್ ಮಾಡೋದಜ್ಜಿ? ಗುಂಡು ತಲೆ ಆಗ್ಬಿಟ್ಟತಿ. ಏನ್ ಮಾಡ್ಬೇಕು? ಎಲ್ಲ ಅವಮಾನ ತಡ್ಕೋಬೇಕಜ್ಜಿ. ಹಿಂಗ ಫ್ರೆಂಡ್ಸ್ ಹಿಂಗ ಕಾಡ್ಸಿದ್ರೆ ಹೆಂಗಜ್ಜಿ? ಎಲ್ಲರ ಮುಂದೆ ಟಕಳೆ ಅಂದ್ಬಿಡ್ತಾನೆ ಇವ ಚಿಂಟು. ಆ ಚಿಂಟುಗ ಎಷ್ಟು ಹಚ್ಕೊಂಡೇನಜ್ಜಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ. ಮತ್ತು ಮಂದ್ಯಾಗ ಟಕಳೆ ಅಂದ್ಬಿಡ್ತಾನಜ್ಜಿ. ಗುಂಡೆ ಏನು? ಐಮ್ ಸಾರಿ ಗುಂಡೆ. ನನಗೆ ಗೊತ್ತಿರ್ಲಿಲ್ಲ ಗುಂಡೆ ನಿನಗಿಷ್ಟು ಮನಸ್ಸಿಗೆ ನೋವಾಕತ್ತಂತೆ. ನನಗೆ ಗೊತ್ತಿರ್ಲಿಲ್ಲ ಗುಂಡೆ. ಇರ್ಲಿ ತಗೋ ಚಿಂಟು. ನಾನು ನಿನಗ ಹಂಗ ಮಂದ್ಯಾಗ ಹೊಡಿಬಾರ್ದಿತ್ತು. ಲಾರಾನ್ ಮುಂದೆ ಸುಳು ನಿನ್ನ ಬಗ್ಗೆ ಹೇಳಬಾರ್ದಿತ್ತು. ಹೌದು ನೀನು ಲಾರಾನ್ ಮುಂದೆ ಸುಳು ಚಾಳಿಟು ಬಿಡು ಚಿಂಟೆ ಅಂತ ಅಂದಿದ್ಯಲ್ಲ. ನನಗದ ಸಿಟ್ಟು ಬಂದ ನಿನಗ ಟಕಳೆ ಅಂದ್ಯಾನ. ಹೌದನ? ನನಗ ಸಿಟ್ಟು ಬಂದ್ಬಿಡ್ತೀನಿ ಟಕಳೆ ಅಂತೇಳಿ ಹುಡುಗಿಯರ ಮುಂದೆ ಅಂದ್ಬಿಟ್ಟೆಲ್ಲ. ಅವ್ರಿಗೆ ಗೊಳ್ಳಂತ ನಕ್ಕ ಬಿಟ್ರೆ. ಇನ್ನೊಮ್ಮೆ ಸಾರಿ ಗುಂಡೆ. ಇನ್ನೊಮ್ಮೆ ನಿನಗೆ ಏನು ಅನ್ನಂಗಿಲ್ಲ ನಾನು ಆತ. ನಾನು ನಿನಗೆ ಏನು ಅನ್ನಂಗಿಲ್ಲ ಚಿಂಟು. ಇನ್ಮೇಲೆ ನಾನು ನೀನು ಬೆಸ್ಟ್ ಫ್ರೆಂಡ್ ಆಗಿರೋಣ ಆತ. ನಾನು ನೀನು ಇನ್ಮೇಲೆ ಬೆಸ್ಟ್ ಫ್ರೆಂಡ್ಸ್, ಚಡ್ಡಿ ದೋಸ್ತ್ರ ಆದಿಲ್ಲ. ಗುಂಡೆ ಏ ಗುಂಡೆ ಇಲ್ಲಿ ನಿಂತೇನೆ ಟೈಮ್ ಪಾಸ್ ಮಾಡಕತ್ತೀನಿ ಎಲ್ಲಾರ ಜೊತೆ ಸೇರಿ. ಅಲ್ಲಿ ಹೋಮ್ವರ್ಕ್ ತುಂಬೈತಿ. ಹಂಗ ಇಟ್ಟು ಓಡ್ ಬಂದಿ ಇಲ್ಲಿ. ಎಂತಕದಿ ಇವ? ಅಲ್ಲ ಅವ್ರ ಅಜ್ಜಿ ನೋಡಕ ಬಂದಾನವ ಗುಂಡಪ್ಪ. ಅವಂಗ ಟೈಮ್ ಪಾಸ್ ಅನ್ನಕತ್ತಿಲ್ಲ ನೀನು. ಯಾಕ ನನ್ನ ಮೊಮ್ಮಗ ನನ್ನ ಕಡೆ ಬರೋದೇ ಬೇಡನೆ?
ಎದಕ್ಕೆ ಬರ್ಬೇಕ್ರಿ ಎದಕ್ಕೆ ಬರ್ಬೇಕು ಅಂತೆ ನಾನು ಏನು ನೀವೇನು ನಮ್ಗೆ ಆಸ್ತಿ ಹಸ್ತೀರ ನನ್ನ ಮೊಮ್ಮಗ ಅಂತೇಳಿ ಇಲ್ಲ ಮತ್ತೆ ನೀ ಏನು ಮಾಡ್ತೀರಿ ಸುಳ್ಳ ಎರಡು ಮಾತು ಖಾಲಿ ಮಾತಲ್ಲ ಮಾತಾಡ್ಕೊಂತ ನಿಂದಿರ್ತೀರಿ ಆ ಹುಡುಗ ಅದು ಕಷ್ಟ ಸಾಕು ಮಾತು ಕಟ್ಕೊಂತ ನಿಂದಿರ್ತತಿ ಹೋಮ್ವರ್ಕ್ ಯಾರು ಮಾಡೋರು ಆಸ್ತಿ ಏನಕ್ಕೆಲ್ಲ ತೇವ ಇರೋ ಆಸ್ತಿ ಎಲ್ಲ ನಿನಗ ಬಡ್ದನಲ್ಲ ನೀನ ಬಡ್ಕೊಂಡಿ ನನಗ ಬಡ್ದನಿ ಎಲ್ಲಿ ಬಡ್ದಿರಿ ನನ್ನ ಮಗನ ನನಗ ದೊಡ್ಡ ಆಸ್ತಿ ತಿಳ್ಕೊ ಅವನ್ನ ಇಟ್ಕೊಂಡು ಕುಂತಿಯಲ್ಲ ನನ್ನ ಕಡೆ ಕಳಿಸ್ಲಾರ್ದಂಗ ನನ್ನ ಮಗನ ನೀನು ಸ್ವತ್ತು ಮಾಡಿಟ್ಕೊಂಡು ಕುಂತಿಯಲ್ಲ ಆಸ್ತಿ ಅದ ಮತ್ತೆ ನನ್ನ ದೊಡ್ಡ ಆಸ್ತಿ ಏನ್ರಿ ಅತ್ತಿಯಾರ ಏನೇನಾಕತ್ತೀರಿ ನೀವು ನಿಮ್ಮ ಮಗನ ನಿಮಗೆ ದೊಡ್ಡ ಆಸ್ತಿ ಅಂದ್ರೆ ನಮ್ಮ ಮಗನು ನಮಗೆ ದೊಡ್ಡ ಆಸ್ತಿನ ರೀ ಮತ್ತು ನೀವು ಯಾಕೆ ನಮ್ಮ ಆಸ್ತಿ ಕಸ್ಕೊಳಕ್ಕೆ ಬರಾಕತ್ತೀರಿ ನಾನು ಕಸ್ಕೊಳಕ್ಕೆ ಬಂದಿಲ್ವಾ ನನ್ನ ಮೊಮ್ಮಗನ ನಾ ಪ್ರೀತಿ ಮಾಡುವಷ್ಟು ಹಕ್ಕಿಲ್ಲ ನನಗೆ ಮಾಡ್ರಿ ಯಾರು ಬೇಡ ಅಂದಾರ ಖಾಲಿ ಟೈಮ್ನಾಗ ಮಾಡ್ರಿ ಅವಂದ ಅಭ್ಯಾಸ ಇರುವ ಮಾಡಕ್ಕೆ ಹೋಗ್ಬೇಡ್ರಿ ಅಮ್ಮ ನಂದು ಅಭ್ಯಾಸ ಇಲ್ವಾ ಏ ಸುಮ್ಮನಿರ ಚಿಂಟು ನಾವ್ ಆಟ ಆಡಕ್ ಹೋಗುಣ ಬಾ ನಮ್ಮ ಅಮ್ಮಗ ನಮ್ಮ ಅಜ್ಜಿದ ಜಗಳ ಈಗ ಮುಗಿದಿಲ್ಲ ಈ ಹಂಗಲ್ಲ ಜಗಳ ಬಿಡಿಸ್ಬೇಕು ಅವ್ರದ್ದು ಇಲ್ಲ ಅವ್ರು ಬೇಕಂತ ಜಗಳ ಆಡ್ತಾರ ಅದಕ್ಕೆ ಹೌದಾ ಹಾ ಹೌದೇ ನಡಿ ಹೋಗೋಣ ಆಟ ಆಡಕ್ಕೆ ಹಾ ಬಾ ಹೋಗೋಣ ಅಯ್ಯ ಅತ್ತಿಯಾರ ಈ ಹುಡುಗರು ಎರಡು ಹೋದ್ವಲ್ರಿ ಆಟ ಆಡಕ್ಕೆ ಹೌದು ಹೌದ್ವಾ ಕರ್ಕೊಂಬರು ನಡಿ ಅವ್ನು ಬರ್ರಿ ಅತ್ತಿಯಾರ ಅಯ್ಯ ಎಲ್ಲಾರು ಹೋದ್ರಲ್ಲ ಇವ್ರೆ ಅದ ಅಂತಾನೆ ನಮ್ ಜಗಳ ನೋಡ್ಕೊಂತ ನಿಂದಿರ್ತಾರಣ ಅಂದ್ರ ಹೋಗಿ ಬಿಟ್ರಲ್ಲ ಇವ್ರು ಅಷ್ಟ್ರು ಅತ್ತಿಯಾರ ನೀವು ಜೋರತ್ತ ಒದರಾಡ್ಬೇಕಾಯ್ತು ಬಿಡ್ರಿ ಅಂದ್ರೆ ಜೋರ್ ಬಾಯ್ ಆಗಿದ್ರೆ ನಿಂದಿರ್ತಿದ್ರಿ ಅವ್ರು ನೀವು ಹಗರ್ಕ ಮಾತಾಡಕತ್ತೀರಿ ನಾನು ಹಗರ್ಕ ಮಾತಾಡಕತ್ತೀನಿ ಜಗಳನ ಅನಸ್ಲಿಲ್ರಿ ಅದ ಅದಕ್ಕೆ ಹೋದ್ರ ನೋಡ್ರಿ ಅವ್ರು ನಡಿ ಮೊದಲ ಹುಡುಗನ್ ಕರ್ಕೊಂಬರು ನಡಿ ಬರ್ರಿ